ಹುಡುಗಿಯರ ಶಾಲೆಗಳನ್ನು ಪ್ರಾರಂಭಿಸಿ ಮಹಿಳಾ ಶಿಕ್ಷಣ ಮತ್ತು ಸಬಲೀಕರಣಕ್ಕಾಗಿ ಶ್ರಮಿಸಿದರು. ಬಾಲ್ಯ ವಿವಾಹ, ಸತಿ ಪದ್ಧತಿಗಳಂತಹ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಧ್ವನಿ ಎತ್ತಿ ಮಹಿಳೆಯರಿಗೆ ಮೂಲಭೂತ ಹಕ್ಕುಗಳನ್ನು ಪಡೆಯಲು ಹೋರಾಡಿದ ದಿಟ್ಟ ಮಹಿಳೆ. ಪ್ರಮುಖ ಕೊಡುಗೆಗಳು ಮತ್ತು ಸಾಧನೆಗಳು. ಶಿಕ್ಷಣ 1848ರಲ್ಲಿ ಪತಿಯೊಂದಿಗೆ 14 ಶಾಲೆಗಳನ್ನು ತೆರೆದು ಇದು ಮಹಿಳಾ ಶಿಕ್ಷಣದ ದಿಕ್ಕನ್ನೇ ಬದಲಾಯಿಸಿತು. ಸಾಮಾಜಿಕ ಹೋರಾಟ. ಸತಿ ಸಹಗಮನ, ವಿಧವಾ ಪುನರ್ವಿವಾಹ, ಕೇಶಮುಂಡನ ಮುಂತಾದ ಪದ್ಧತಿಗಳ ವಿರುದ್ಧ ಹೋರಾಡಿದರು. ಮಹಿಳಾ ಆಶ್ರಯ. ಶೋಷಣೆಗೆ ಒಳಗಾದ ಮಹಿಳೆಯರಿಗಾಗಿ ಶಾಲೆಗಳು ಮತ್ತು ಅಬಲಾಶ್ರಮಗಳನ್ನು ಸ್ಥಾಪಿಸಿದರು. ಕೃತಿಗಳು. ಕಾವ್ಯ ಪುಲೆ, ಭುವನಕಾಶಿ ಮುಂತಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಭಾರತದ ಮೊದಲ ಶಿಕ್ಷಕಿ. ಬ್ರಿಟಿಷ್ ಸರ್ಕಾರದಿಂದ ಈ ಗೌರವ ಪಡೆದರು. ಸಾವಿತ್ರಿಬಾಯಿ ಫುಲೆ ಅವರು ನಿಸ್ವಾರ್ಥ ಸೇವೆ ಮತ್ತು ಶಿಕ್ಷಣದ ಮೂಲಕ ಭಾರತದ ಸಾಮಾಜಿಕ ಮತ್ತು ಶೈಕ್ಷಣಿಕ ಇತಿಹಾಸದಲ್ಲಿ ಅಜರಾಮರಾಗಿದ್ದಾರೆ. ಇಂದಿನ ಸಚೇತನ ಕಾರ್ಯಕ್ರಮ ಮುಕ್ತಾಯ.